ಹೊರಬೀಳಬಹುದಾ ದರ್ಶನ್ ಜಾಮೀನು ಭವಿಷ್ಯ? ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ನಡೆದಿದೆ. ಅಂದ್ರೆ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆದಿರುವಂತ ವಿಚಾರಣೆ ಇವತ್ತು. ತನಿಖೆಯಲ್ಲಿ ಲೋಪದೋಷ ಇದೆ ಅಂತ ಸಿ.ವಿ. ನಾಗೇಶ್ ಕೆಲ ಲೋಪದ ವಿಚಾರವನ್ನ ಮುಂದಿಟ್ಟು ಬೇಲ್ಗಾಗಿ ಜಡ್ಜ್ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೃತ್ಯದ ಸ್ಥಳವನ್ನ ಸೀಸ್ ಮಾಡಿದಂತದ್ದಾಗಿರ್ಬೋದು, PSI ವಿನಯ್ ವಿಚಾರ ಆಗಿರ್ಬೋದು, 37.5 ಲಕ್ಷ ಹಣದ ವಿಚಾರ ಆಗಿರ್ಬೋದು, ಇದನ್ನೆಲ್ಲ ಅವರು ವಾದ ಹೂಡುವಂತ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕ್ಲಾಸಿಕ್ ತನಿಖೆ ಅಲ್ಲ ಇದು. SPP ಅವತ್ತೇ ಹೇಳ್ಬಿಟ್ರು ಇದೊಂದು ಬಹಳ ಉತ್ತಮವಾದಂತ ತನಿಖೆ, ಇದೊಂದು ಬಹಳ ಒಳ್ಳೆ ಚಾರ್ಜ್ ಶೀಟ್ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಇದಲ್ಲ, ನನ್ನ ಪ್ರಕಾರ ಇದೊಂದು ವರ್ಸ್ಟ್ ಅನ್ನುವಂಥದ್ದು ನಿನ್ನೆ ಏನ್ ಹೇಳಿದ್ರು, ಮುಂದುವರೆದ ಭಾಗ ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರು? ಜೂನ್ 9ರಂದೇ ಕೃತ್ಯದ ಸ್ಥಳವನ್ನ ಸೀಸ್ ಮಾಡಲಾಗಿದೆ. ವಿಚಾರ ಗೊತ್ತಾಗ್ತಾ ಇದ್ದಂಗೆ ಜೂನ್ 9ರಂದೇ ಕೃತ್ಯದ ಸ್ಥಳವನ್ನ ಸೀಸ್ ಮಾಡಲಾಗಿದೆ. ಹೀಗಿದ್ದಾಗ ಡ್ರಾಮಾ ಯಾಕೆ ಮಾಡಬೇಕಾಗಿತ್ತು ಅಂತ ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ವಾದವನ್ನ ಹೂಡಿದ್ದಾರೆ. ಯಾಕಂದ್ರೆ 12ನೇ ತಾರೀಕು ಇವರನ್ನೆಲ್ಲ ಪಂಚನಾಮೆ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಜೂನ್ 9ರಂದೇ ಪೊಲೀಸರು ಸ್ಥಳದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಕೂಡಲೇ ಆ ಸ್ಥಳವನ್ನ ಮಹಜರ್ ಮಾಡುವಂತ ಕಾರ್ಯ ಮಾಡ್ಬೇಕಿತ್ತಲ್ಲ. 9ನೇ ತಾರೀಕೆ ಇವ್ರಿಗೆ ಗೊತ್ತಿದೆ ಆ ಶೆಡ್ ಅಲ್ಲಿ ಆಗಿದೆ ಮತ್ತೊಂದು ಅನ್ನುವಂಥ. 12ನೇ ತಾರೀಕು ಇವ್ರು ಸೀಸ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ PSI ಠಾಣೆ PSI ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಓದಿದ್ರು. ನಾನು CC ಕ್ಯಾಮ್ರಾ ಕಳಿಸಿದ್ದೀನಿ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಬಟ್ ಇನ್ನೊಂದು ವಿಚಾರ ಅಂತಂದ್ರೆ ವಿನಯ್ ಅಂದ್ರೆ ಆ ಕಾಮಾಕ್ಷಿಪಾಳ್ಯ PSI ಅವ್ರ ಮೊಬೈಲ್ ಅನ್ನ ಇವ್ರು ಯಾಕೆ ಸೀಸ್ ಮಾಡಿಲ್ಲ? ಅವ್ರ ಮೊಬೈಲಲ್ಲಿ ಆಲ್ರೆಡಿ ಈ ಫೋಟೋ ಇತ್ತು ತಾನೆ ರೇಣುಕಾ ಸ್ವಾಮಿದು. ಜೂನ್ 9ನೇ ತಾರೀಕಿನಂದೇ ಪೊಲೀಸರಿಗೆ ಕೃತ್ಯದ ಸಂಪೂರ್ಣ ಮಾಹಿತಿ ಇತ್ತು. ಹಾಗಿದ್ದಾಗ ದರ್ಶನ್ ಹೇಳಿಕೆ ನೀಡುವವರೆಗೆ ಯಾಕೆ ಇವ್ರು ಸುಮ್ಮನಿದ್ರು? ಹೋಗಿ ಕೂಡಲೇ ಸ್ಪಾಟ್ ವಿಸಿಟ್ ಮಾಡಿ ಮಹಜರ್ ಪ್ರಕ್ರಿಯೆ ಇದನ್ನೆಲ್ಲ ಮಾಡಬೇಕಾಗಿತ್ತಲ್ಲ. ಯಾಕೆ ಇವರು ದರ್ಶನ್ ಹೇಳಿಕೆಯ ನಂತರವೇ ಯಾಕೆ ವಸ್ತುಗಳನ್ನ ಸೀಸ್ ಮಾಡಿದ್ರು? A2 ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಅಂದ್ರೆ ಈಗ ದರ್ಶನ್ ಹೇಳಿಕೆ ಪಡೆದಂತ ಸಂದರ್ಭದಲ್ಲಿ ಬಹುಶಃ ಆ ಹೇಳಿಕೆಯಲ್ಲಿ ಕಟ್ಟಿಗೆ ಲೋಡ್ದಿದ್ದು, ಲಾಠಿ ಲೋಡ್ದಿದ್ದು, ಈ ತರದ್ದೆಲ್ಲ ಉಲ್ಲೇಖ ಆಗಿರುತ್ತೆ. ಅದಾದ ನಂತರದಲ್ಲಿ ಹೋಗಿ ಕಟ್ಟಿಗೆ ಲಾಠಿನ ಸೀಸ್ ಮಾಡಿರ್ಬೋದು ಅಂತ ಕಾಣಿಸುತ್ತೆ. ಬಟ್ ಸಿ.ವಿ. ನಾಗೇಶ್ ಅವ್ರು ಹೇಳ್ತಾರೋ ಪ್ರಕಾರ ಅವರಿಗೆಲ್ಲ ವಿಷಯ ಗೊತ್ತಿದ ಮೇಲೆ ದರ್ಶನ್ ಹೇಳಿಕೆ ತನಕ ಯಾಕೆ ಇವ್ರು ಕಾಯ್ತಾ ಇದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ಹೇಳಿ ಕೇಳಿ ಅದೊಂದು ಶೆಡ್ಡು, ಅದೆಷ್ಟೋ ಎಕರೆ ಇರುವಂತ ಶೆಡ್ಡು, ಅಲ್ಲಿ ಮಾಡ್ತಿದ್ದಿದೆ ಈ ತರ ರಿಕವರಿ ಬಿಸ್ನೆಸ್ ಅನ್ನುವಂಥದ್ದು ಅದೆಲ್ಲ ಮುಂಚೆಯಿಂದ ಗೊತ್ತಿರೋ ಕತೆನೆ. ಹೋದ್ರೆ ಬಹುಶಃ ಅಲ್ಲಿ ಎಲ್ಲವೂ ಇರ್ಬೋದು ಹೊಡೆಯಕ್ಕೆ ಬಳಸುವಂಥದ್ದು. ಇವ್ರು ಯಾವ್ದ್ರಲ್ಲಿ ಹೊಡೆದೆ ಅನ್ನುವಂಥದ್ದನ್ನ ಇವ್ರು ಹೇಳ್ಬೇಕಲ್ಲ. ಆ ಹೇಳಿಕೆ ಮೇಲೆ ಬಹುಶಃ ಸೀಸ್ ಆಗಿರ್ಬೋದು ಅಂತ ಕಾಣಿಸಿದೆ. ಬಟ್ ಸಿ.ವಿ. ನಾಗೇಶ್ ಅವರು ಅದು ಪೊಲೀಸ್ ಪ್ರೊಸೀಜರ್ ತಪ್ಪಾಗಿದೆ ಅನ್ನುವಂತ ಹೇಳ್ತಾ ಇದ್ದಾರೆ. PSI ವಿನಯ್ ಹೇಳಿಕೆಯಲ್ಲಿ ಬಹಳಷ್ಟು ಸಂಗತಿಗಳನ್ನ ಉಲ್ಲೇಖಿಸಲಾಗಿದೆ ಅನ್ನುವಂಥದ್ದು, ಅದೇನೇನು ಉಲ್ಲೇಖಿಸಲಾಗಿದೆ, ಬಟ್ ಇವ್ರ ಆ ನಂತರದ ತನಿಖೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಜೂನ್ 9ರಂದೇ ಎಲ್ಲರನ್ನೂ ಹೊರಕಳಿಸಿ ಪೊಲೀಸರು ಸ್ಥಳವನ್ನ ಸೀಸ್ ಮಾಡಿದ್ದಾರೆ. ಬಟ್ 12ನೇ ತಾರೀಕಿನ ತನಕ ಇವರು ಮಹಜರ್ ಮಾಡೋ ಪ್ರಕ್ರಿಯೆ ಮತ್ತೊಂದು ಕಾದಿದ್ದಾರೆ. ಅದು ಯಾಕೆ? ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಇಲ್ಲ. ಯಾಕೆ ಅಂತ ಅಂದ್ರೆ ದರ್ಶನ್ ಅವರನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ 3 ದಿವಸ ಟೈಮ್ ತಗೊಂಡವ್ರೆ ಅನ್ನೋ ಅರ್ಥದಲ್ಲಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಹೂಡಿದ್ದಾರೆ. ಮೇಲಿನ ಮೇಲೆ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸೋ ಪ್ರಯತ್ನ ಆಗಿದೆ ಅನ್ನುವಂತನ್ನ ಸಿ.ವಿ. ನಾಗೇಶ್ ಜಡ್ಜ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಜೂನ್ 12ನೇ ತಾರೀಕಿನಂದು FSL ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಸ್ಪಾಟ್ ಅಲ್ಲಿ ಇವ್ರಿಗೆ ವಿಚಾರ ಗೊತ್ತಾಗಿರೋದು ಯಾವತ್ತು? 9, 12 ಅಂತಾರೆ 3 ದಿನ ಆದ ನಂತರದಲ್ಲಿ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು, ಆಮೇಲೆ CCTV ಇತ್ಯಾದಿ ಇದನ್ನೆಲ್ಲ ಅದಾದ ನಂತರದ 12ನೇ ತಾರೀಕಿನ ನಂತರದಲ್ಲಿ ವಶಪಡಿಸ್ಕೊಳ್ಳುವಂತ ಕೆಲಸ ಆಗಿದೆ. DVR ಸಾಕ್ಷ್ಯಾಧಾರವನ್ನ ನಾಶಪಡಿಸಿದ್ದಾರೆ ಇವ್ರುಗಳು ಅನ್ನುವಂಥದ್ದನ್ನು ಕೂಡ ಇವರು ಆರೋಪ ಮಾಡಿದ್ದಾರೆ. ಆದ್ರೆ ಜೂನ್ 9ನೇ ತಾರೀಕಿನಂದೇ PSI ವಿನಯ್ ಇದನ್ನ A14ಗೆ ಕಳಿಸಿದ್ ಯಾಕೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. FSL ವರದಿಯಲ್ಲಿ ವಿಡಿಯೋ ಇಲ್ಲ ಅಂತನೂ ಕೂಡ ಇವರು ಹೇಳಲಾಗಿದೆ. FSL ವರದಿಯಲ್ಲಿ ವಿಡಿಯೋ ಇಲ್ಲ ಅನ್ನುವಂಥದ್ದನ್ನ ಹೇಳಲಾಗಿದೆ. ಹಾಗಿದ್ದಾಗ PSI ಇದನ್ನ A14ಗೆ ಹೇಗೆ ಕಳಿಸಿದ್ರು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ದಾರೆ. ವಿನಯ್ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಇದನ್ನ. ಸೊ PSI ವಿನಯ್ ಇದನ್ನ ಅಳಿಸಿದ್ದಾರೆ ಅನ್ನುವಂಥದ್ದು ಹಾಗಾದ್ರೆ ಇವರ ಆರೋಪನ. ಪೊಲೀಸೇ ಇಲ್ಲಿ ಕೆಲ ಸಾಕ್ಷ್ಯಗಳನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ದು ಇವರ ಆರೋಪನ. 22 ಬಾರಿ PSI ವಿನಯ್ A14 ಜೊತೆ ಚಾಟ್ ಮಾಡಿದ್ದಾರೆ. ಯಾರೋ ಈ ಕಾಮಾಕ್ಷಿಪಾಳ್ಯ ಠಾಣೆಗೆ ಸಂಬಂಧಪಟ್ಟಂಗಿನ PSI. ಹಾಗಿದ್ದಾಗ PSI ವಿನಯ್ ಮೊಬೈಲ್ ಯಾಕೆ ಇವರು ಸೀಸ್ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರೆ ಬಹಳಷ್ಟು ಅಂಚೆಯಿಂದನೂ ಕೂಡ ಈ ಪ್ರಕರಣದಲ್ಲಿ ವಿನಯ್ ತಗಲಾಕೊಳ್ಬಹುದು ಅನ್ನುವಂತ ರೀತಿಯಾಗಿ ವಿಚಾರ ಇತ್ತು. ಅದನ್ನೇ ಇವತ್ತು ಹೇಳಿದ್ದಾರೆ ಅವರು. ಮೊಬೈಲ್ ನಲ್ಲಿನ ವಿಡಿಯೋ ಯಾಕೆ ಹಾಗಾದ್ರೆ ರಿಕವರಿ ಮಾಡಲಿಲ್ಲ?
PSI ವಿನಯನ್ನ ಇಲ್ಲಿ ಅವ್ರ ಮೊಬೈಲ್ ಸೀಸ್ ಮಾಡೋದು ಮತ್ತೊಂದು ಯಾಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಏನಾದ್ರು ಪೊಲೀಸ್ ಅನ್ನುವಂಥ ಕಾರಣಕ್ಕೆ ಏನಾದ್ರು ಮುಲಾಜಿಗೆ ಬಿದ್ರ ಪೊಲೀಸರು? ವಿಡಿಯೋ ಅಳಿಸಿದ್ ಯಾರು ಅನ್ನುವಂಥದ್ದು ಇಲ್ಲಿ $1 ಮಿಲಿಯನ್ ಪ್ರಶ್ನೆ. ಯಾರು ಅಳಿಸಿರ್ಬೇಕಲ್ಲ ಆ ವಿಡಿಯೋವನ್ನ, ಯಾರದು ಅನ್ನುವಂಥದ್ದು $1 ಮಿಲಿಯನ್ ಪ್ರಶ್ನೆ. ಸೊ CV ನಾಗೇಶ್ ಹೀಗೆ ವಾದವನ್ನ ಹೂಡಿದ್ದಾರೆ. ಮೇಲಿನ ಮೇಲೆ ಅವರು ದರ್ಶನ್ ಅವರನ್ನ ಸುಮ್ಮನೆ ಸಿಕ್ಕಾಕ್ಸೋ ಪ್ರಯತ್ನ ಇದರಲ್ಲಿ ಆಗಿದೆ ಅನ್ನುವಂಥದ್ದನ್ನ ಜಡ್ಜ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಪಟ್ಟಿದ್ದಾರೆ. PSI ಮೊಬೈಲ್ನಿಂದ ರಿಟ್ರೀವ್ ಯಾಕೆ ಮಾಡಿಲ್ಲ ಅನ್ನುವಂಥ ಪ್ರಶ್ನೆಗೂ ಕೂಡ ಇವ್ರ ಬಳಿ ಉತ್ತರ ಇಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. PSI ವಿನಯನ್ನ ಇಲ್ಲಿ ಇವರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು. ರಕ್ತದ ಕಲೆ ಇರುವ 2 ಮರದ ಕೊಂಬೆಯನ್ನ ಇವರು ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಇವರು. ಆದ್ರೆ FSL ವರದಿಯಲ್ಲಿ ಆ ಮರದ ಕೊಂಬೆಯಲ್ಲಿ ರಕ್ತನೇ ಇಲ್ಲ ಅನ್ನುವಂಥದ್ದಿದೆ. ರಕ್ತದ ಕಲೆ ಇಲ್ಲ ಅಂತೇಳಿ FSL ವರದಿಯಲ್ಲಿ ಇದೆ. ಇವ್ರೇನ್ ಹೇಳಿದ್ರು, ಅದರಲ್ಲೇ ಹೊಡೆದಿದ್ದಾರೆ, ರಕ್ತದ ಕಲೆ ಇದೆ ಅಂತ ಹೇಳ್ಕೊಂಬಿಟ್ಟು ಇವ್ರು ಕಳಿಸ್ಕೊಟ್ಟಿದ್ರು. ಬಟ್ ಅದ್ರಲ್ಲಿ ಇಲ್ಲ ಅನ್ನುವಂಥದ್ದಿದೆ. ಹೀಗೆ CV ನಾಗೇಶ್ ಅವರು ವಾದ ಹೂಡುವಂತ ಸಂದರ್ಭದಲ್ಲಿ ಪೊಲೀಸ್ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಆದ್ರೆ FSL ವರದಿಯಲ್ಲಿ ಏನಿದೆ, ಆಮೇಲೆ ತಡ ಮಾಡಿದಂಥದ್ದು ಕಾರಣ ಏನು, ಈ ತರನೆಲ್ಲವನ್ನು ಕೂಡ ಉಲ್ಲೇಖ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ, ಪ್ರಶ್ನೆ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ, ಜಡ್ಜ್ ಅನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ತಮ್ಮ ಇತಿಮಿತಿಯಲ್ಲಿ ಬಹಳಷ್ಟು ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಮಾಡಿದಂತ ರೀತಿಯ ಕಂಡು ಬರ್ತಾ ಇದೆ. ನಾವು ಪ್ರತಿನಿಧಿ ರಮೇಶ್ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕೋರ್ಟ್ ಬಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಬಹಳ ಇಡೀ ರಾಜ್ಯ ನೋಡ್ತಾ ಇರುವಂತದ್ದು ವಿಚಾರ, ದರ್ಶನ್ ಅವರನ್ನ ಸೇಫ್ ಗಾರ್ಡ್ ಮಾಡುವಂತ ನಿಟ್ಟಿನಲ್ಲಿ ಯಾವ್ಯಾವ ವಿಚಾರಗಳನ್ನ ವಕೀಲರುಗಳು ಚರ್ಚೆ ಮಾಡಬಹುದು, ಏನು ಅವಕಾಶಗಳಿದೆ ಅಂತ. ಅದಕ್ಕೆ ತಕ್ಕಾಗೆ ಬಹಳಷ್ಟು ಸಂಗತಿಗಳನ್ನ ಹೇಳ್ತಾರೆ. ಬಹುಶಃ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಸಂಗತಿಗಳು, ಬಟ್ FSL ನಲ್ಲಿ ಇರುವಂತಹ ಸಂಗತಿಗಳು, ಅದ್ರಲ್ಲಿ ಕಂಡು ಬರ್ತಾ ಇರುವಂತಹ ವ್ಯತ್ಯಾಸಗಳು, ಇದನ್ನ ಜಡ್ಜ್ಗೆ ಹೆಚ್ಚಿನ ಕನ್ವಿನ್ಸ್ ಮಾಡೋ ಪ್ರಯತ್ನ ಆಗ್ತಾ ಇದೆ ಅಂತ ಕಾಣಿಸುತ್ತಲ್ವಾ ರಮೇಶ್? ಹೇಗಿತ್ತು ಓವರ್ ಆಲ್ ಆಗಿ ಇವತ್ತಿನ ವಾದ, ಈ ಹಂತದಲ್ಲಿ ಮೊದಲ ಹಂತದಲ್ಲಿ ನಡೆದಿರುವಂತದ್ದು? ಮಾಲ್ತೇಶ್, ಚಾರ್ಜ್ ಶೀಟ್ ಅಲ್ಲಿ ಏನ್ ಸಲ್ಲಿಸಿದ್ದಾರೆ, ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪದೋಷಗಳನ್ನು ಎತ್ತಿ ತೋರಿಸುವ ಮೂಲಕ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ, ಮತ್ತೆ FSL ವರದಿಗೂ ಮತ್ತೆ ಇವರ ಹೇಳಿಕೆಗಳಿಗೂ ವ್ಯತ್ಯಾಸ ಇದೆ. ದರ್ಶನ್ ಹೇಳಿಕೆಗೂ ಮತ್ತೆ ಅವರಿಂದ ವಶಕ್ಕೆ ಪಡೆದಿರುವಂತಹ ವಸ್ತುಗಳು ಮತ್ತೆ ವಶಕ್ಕೆ ಪಡೆದಿರುವಂತಹ ಸಮಯ ಜೊತೆಗೆ ಪೊಲೀಸರು ಉದ್ದೇಶಪೂರ್ವಕವಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಬಿಂಬಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಇನ್ಸಿಡೆಂಟ್ ಆಗಿರೋದು 8ನೇ ತಾರೀಕು ರಾತ್ರಿ, ಆದ್ರೆ 9ನೇ ತಾರೀಕಿನ ಪೊಲೀಸರಿಗೆ ಮಾಹಿತಿ ಇತ್ತು. ಆದ್ರೂ ಕೂಡ ಎಲ್ಲವನ್ನು ಕೂಡ ರಿಕವರಿ ಮಾಡಿರುವಂತದ್ದು, ಸೀಸ್ ಮಾಡಿರುವಂತದ್ದು, ಮರದ ಕೊಂಬೆ ಆಗಿರ್ಲಿ, ಲಾಠಿ ಆಗಿರ್ಲಿ, ವಾಟರ್ ಬಾಟಲ್ ಆಗಿರ್ಲಿ, ನೈಲಾನ್ ಹಗ್ಗ ಆಗಿರ್ಲಿ, ಇದೆಲ್ಲವನ್ನು ಕೂಡ ರಿಕವರಿ ಮಾಡಿರೋದು ಜೂನ್ 12ನೇ ತಾರೀಕು. ಹೀಗಾಗಿ ಇದೆಲ್ಲವೂ ಅಂದ್ರೆ ಈ ವಿಳಂಬದ ಹಿಂದೆ ಒಂದು ಏನೋ ಬೇರೆ ಮೋಟಿವ್ ಇದೆ, ಬೇಕು ಅಂತಲೇ ಈ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಲಾಗಿದೆ ಅನ್ನುವಂತ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕೇಸ್ನಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಕೂಡ ಹೇಳಿದ್ದಾರೆ. ಏನಂದ್ರೆ ಇದರಲ್ಲಿ PSI ವಿನಯ್ ಪಾತ್ರ ಕೂಡ ಬಹಳ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನಂತಂದ್ರೆ PSI ವಿನಯ್ ಅವರ ಮೊಬೈಲ್ ನಿಂದನೇ ಈ ಒಂದು ಫೋಟೋ ಏನೀಗ ರಿಕವರಿ ಆಗಿದೆ, A14 ಮೊಬೈಲ್ ಅಲ್ಲಿ, ಆ A14 ಮೊಬೈಲ್ ಅಲ್ಲಿ ರಿಕವರಿ ಆಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ. ಆದ್ರೆ A14ಗೆ ಆ ಫೋಟೋ ಮತ್ತೆ ಆ ವಿಡಿಯೋನ ಕಳಿಸಿದ್ದೇನೆ ಏನು PSI ವಿನಯ್. ಆದ್ರೆ PSI ವಿನಯ್ಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿಲ್ಲ. ಅಂದ್ರೆ ಅವರ ಮೊಬೈಲ್ ಒಂದು ಸೀಸ್ ಮಾಡೋದಾಗ್ಲಿ ಅಥವಾ ಅವ್ರ ಮೊಬೈಲ್ ನಲ್ಲಿ ಏನೇನು ಅಂಶಗಳಿತ್ತು ಅನ್ನೋದನ್ನ ರಿಕವರಿ ಮಾಡೋದಾಗ್ಲಿ ಮಾಡಿಲ್ಲ. ಜೊತೆಗೆ A14 122 ಬಾರಿ ಅಂದ್ರೆ ಇನ್ಸಿಡೆಂಟ್ ಆದ ಬಳಿಕ 122 ಬಾರಿ PSI ವಿನಯ್ಗೆ ದೂರವಾಣಿ ಕರೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಯಾಕೆ ಕರೆ ಮಾಡಲಾಯಿತು, ಜೊತೆಗೆ ಆ ಸಂದರ್ಭದಲ್ಲಿ ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟಂತ ವಿನಯ್ ಕೊಟ್ಟಿರುವಂತ ಉತ್ತರ ಏನಂತಂದ್ರೆ ಅದು ಕಾಲ್ ಅಂದ್ರೆ ಕನೆಕ್ಟ್ ಆಗ್ತಾ ಇರಲಿಲ್ಲ, ಹೀಗಾಗಿ ಪದೇ ಫೋನ್ ಮಾಡಿದ್ರು ಅನ್ನುವಂತ ಒಂದು ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಆದ್ರೆ ಇವ್ರು ಹೇಳ್ತಾ ಇರೋದೇನಂದ್ರೆ ಆ ಮೊಬೈಲ್ ಅನ್ನ ಸೀಸ್ ಮಾಡಿ ಅದರಲ್ಲಿರುವಂತಹ ಅಂಶಗಳನ್ನ ರಿಕವರಿ ಮಾಡಬೇಕಾಗಿತ್ತು, ಅದ್ರಲ್ಲಿ ಏನೇನು ಫೋಟೋಗಳಿವೆ ಮತ್ತೆ ಏನೇನು ಚಾಟ್ ಆಗಿದೆ ಅನ್ನೋದನ್ನ ರಿಕವರಿ ಮಾಡಬೇಕಿತ್ತು. ಆದ್ರೆ ಅದನ್ನ ಪೊಲೀಸರು ಮಾಡದೇ ಇರೋದೇನೆ ಇಲ್ಲಿ ಬಹಳ ದೊಡ್ಡ ಲೋಪ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಈ ಕೇಸಲ್ಲಿ ಬಹಳ ಅಂದ್ರೆ ಏನೇನು ವೈರುಧ್ಯಗಳಿವೆ, ಅಂದ್ರೆ ಎವಿಡೆನ್ಸ್ ಅಲ್ಲಿ ಏನೇನು ವೈರುಧ್ಯಗಳಿವೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅಲ್ಲಿ ಮರದ ಕೊಂಬೆಯನ್ನ ಸೀಸ್ ಮಾಡಿದ್ದಾರೆ, ಅದರಲ್ಲಿ ಪಂಚನಾಮೆಯಲ್ಲಿ ಅಲ್ಲಿ ರಕ್ತದ ಕಲೆ ಇರುವಂತ ಮರದ ಕೊಂಬೆ ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಆದ್ರೆ FSL ಅಲ್ಲಿ ಅದರ ರಕ್ತದ ಕಲೆನೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಮಣ್ಣನ್ನ ಒಂದು ಸಾದಾ ಮಣ್ಣನ್ನ ಸೀಸ್ ಮಾಡಿದ್ದಾರೆ. ಆದ್ರೆ FSL ವರದಿಯಲ್ಲಿ ಅದು ಸಾದಾ ಮಣ್ಣಲ್ಲ, ಅದು ರಕ್ತದ ಕಲೆ ಇರೋ ಮಣ್ಣು ಅಂತ ಹೇಳಿ ಹೇಳಿದ್ದಾರೆ. ಹೀಗಾಗಿ ಪರಸ್ಪರ ವೈರುಧ್ಯ ಇರೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ. ಜೊತೆಗೆ ಈಗ ಫೋಟೋ ಇರ್ಬೋದು, ಈ ರಕ್ತದ ಕಲೆ ಇರ್ಬೋದು, ಜೊತೆಗೆ ಶೂನಲ್ಲೂ ಕೂಡ, ಯಾಕಂದ್ರೆ ದರ್ಶನ್ ಚಪ್ಪಲಿಯನ್ನ ವಶಕ್ಕೆ ಪಡೆಯಲಾಗಿದೆ ಅಂತೇಳಿ ಪಂಚನಾಮೆಯಲ್ಲಿದೆ, ಆದ್ರೆ ಕೊನೆಗೆ ವಶಕ್ಕೆ ಪಡೆದಿರೋದು ಇವರು ಶೂ. ಹೀಗಾಗಿ ಪ್ರತಿಯೊಂದಕ್ಕೂ ಕೂಡ ವೈರುಧ್ಯಗಳಿವೆ. ಇವ್ರು ಹೇಳೋದೊಂದು ಅಲ್ಲಿ ಆಗಿರೋದೊಂದು. ಹೀಗಾಗಿ ಇದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಅರೇಬಿಯನ್ ನೈಟ್ಸ್ ಕತೆ ತರ ಇದೆ. ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಸರಿಯಾಗಿಲ್ಲ. ಇದೊಂದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲ, ಬದಲಾಗಿ ಇದು ಫೇಲ್ಯೂರ್ ಇನ್ವೆಸ್ಟಿಗೇಷನ್ ಅಂತೇಳಿ ಇವರು ಅದನ್ನು ಬಿಂಬಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲವನ್ನು ಇವರ ಉದ್ದೇಶ ಏನಂತಂದ್ರೆ ಈ ಒಂದು ಘಟನೆಯಲ್ಲಿ ಯಾವುದು ಕೂಡ ಸರಿಯಾಗಿ ಆಗಿಲ್ಲ, ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿಲ್ಲ. ಜೊತೆಗೆ ಹಣದ ರಿಕವರಿ ಏನು ಹೇಳ್ತಾ ಇದ್ದಾರೆ, ಮೇ 2ನೇ ತಾರೀಕೇನೆ ದರ್ಶನ್ ಬಳಿ ಈ ಹಣ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ರೇಣುಕಾ ಸ್ವಾಮಿ ಯಾರು ಅನ್ನೋದೇನೆ ಅಷ್ಟರಲ್ಲಿ ಗೊತ್ತಿರಲಿಲ್ಲ. ರೇಣುಕಾ ಸ್ವಾಮಿ ಯಾರು ಅಂತ ಗೊತ್ತಾಗಿದ್ದೇನೆ
ಜೂನ್ 6ನೇ ತಾರೀಕು, ಹೀಗಾಗಿ ಮೇ 2ನೇ ತಾರೀಕಿನ ಹಣವನ್ನು ಇಟ್ಕೊಂಡು ಮುಂದೊಂದು ದಿವಸ ಒಂದು ಕೊಲೆ ಆಗುತ್ತೆ, ಅದನ್ನ ಆ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಥವಾ ಆ ಸಾಕ್ಷಿಗಳಿಗೆ ಮತ್ತು ಆರೋಪಿಗಳಿಗೆ ಕೊಡೋದಕ್ಕೆ ಈ ಹಣವನ್ನು ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿಕೆ ಪಡ್ಕೊಂಡಿದ್ದಾರೆ. ಹೀಗಾಗಿ ಇದು ಯಾವುದನ್ನು ಕೂಡ ಒಂದಕ್ಕೊಂದು ಸೂಕ್ತವಾಗಿ ಹೊಂದಿಕೆ ಆಗ್ತಾ ಇಲ್ಲ. ಹೀಗಾಗಿ ಎಂಟೈರ್ ಇನ್ವೆಸ್ಟಿಗೇಷನ್ನೇ ಸರಿಗಿಲ್ಲ, ಹೀಗಾಗಿ ಜಾಮೀನು ಕೊಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಇನ್ನು ಸುಮಾರು ಅರ್ಧದಷ್ಟು ವಾದ ಮಂಡನೆಯನ್ನು ಮಾಡಿದ್ದಾರೆ. ಇನ್ನೂ ಸುಮಾರು ಅಂಶಗಳ ಬಗ್ಗೆ ಅವರು ವಾದ ಮಂಡನೆ ಮಾಡೋರು ಇದ್ದಾರೆ. ಮುಂದಿನ ಹಂತದಲ್ಲಿ ಕಾಲ್ ರೆಕಾರ್ಡ್ಸ್ ಬಗ್ಗೆ ಮತ್ತು CCTV ಫುಟೇಜ್ ಬಗ್ಗೆ ಕೂಡ ವಾದ ಮಂಡನೆ ಮಾಡೋರಿದ್ದಾರೆ. ಹೀಗಾಗಿ ಇನ್ವೆಸ್ಟಿಗೇಷನ್ ಎಲ್ಲೆಲ್ಲಿ ಫೇಲ್ಯೂರ್ ಆಗಿದೆ, ಮತ್ತೆ ಫ್ಯೂಚರ್ ಈ ಕೇಸ್ ಹೇಗೆ ನಡೆಯುತ್ತೆ ಅನ್ನೋದು ಕೂಡ ಇದೊಂದು ರೀತಿ ದಿಕ್ಸೂಚಿ ಅಂತ ಹೇಳ್ಬೋದು. ಹೀಗಾಗಿ ಇದೆಲ್ಲವನ್ನ ಅಂಶಗಳನ್ನ ಇಟ್ಕೊಂಡು ಅವರು ದರ್ಶನ್ ಪಾತ್ರವೇ ಇಲ್ಲ ಅನ್ನೋದನ್ನ ಕೋರ್ಟ್ಗೆ ಕನ್ವಿನ್ಸ್ ಮಾಡೋ ಮುಖಾಂತರ ಜಾಮೀನು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಓಕೆ ಅಂದ್ರೆ ರಮೇಶ್, ಈಗ ಬಹುಶಃ ದರ್ಶನ್ ಅವರಿಗೆ ಜಾಮೀನನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಡ್ಜ್ ಕನ್ವಿನ್ಸ್ ಆಗ್ಬೇಕು ಅಂತ ಅಂದ್ರೆ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಈ ಪ್ರಕರಣದಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ಮೊದಲಿಗೆ ಪ್ರೂವ್ ಆಗ್ಬೇಕಾಗಿದೆ ಅಂತ ಕಾಣಿಸುತ್ತೆ. ಬಟ್ ಈಗ ಇವರು PSI ವಿನಯ್ ವಿಚಾರ ಪ್ರಸ್ತಾಪ ಮಾಡ್ತಾ ಇರುವಂತದ್ದು, ಅದಾದ ನಂತರದಲ್ಲಿ ಲಾಠಿಯಲ್ಲಿದ್ದಂತ ರಕ್ತದ ಕಲೆ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇರುವಂತದ್ದು, ಆಮೇಲೆ 9 ರಿಂದ 12ನೇ ತಾರೀಕು ತನಕ ಇವ್ರು ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಹೌದು, ಇದು ಕೆಲವೊಂದು ಫಾಲ್ಟ್ಸ್ ಅನ್ನುವಂಥದ್ದನ್ನ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಬಟ್ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಈ ಪಾಯಿಂಟ್ಸ್ ಸಾಕಾಗುತ್ತಾ ರಮೇಶ್, ಜಡ್ಜ್ ಅನ್ನ ಕನ್ವಿನ್ಸ್ ಮಾಡುವಂತಹ ನಿಟ್ಟಿನಲ್ಲಿ? ಹೇಗೆ ರಮೇಶ್, ಹೇಗೆ ನಡೀಬಹುದು ಇದು? ಮತ್ತೆ ಯಾವುದೇ ಒಂದು ಕೇಸನ್ನ ಸಾಬೀತು ಮಾಡುವಂತ ಜವಾಬ್ದಾರಿ ಇರೋದು ತನಿಖಾಧಿಕಾರಿಗಳಿಗೆ, ಅದು ಆರೋಪಿಗಳ ಮೇಲಲ್ಲ, ತನಿಖಾಧಿಕಾರಿ ಮೇಲೆ ಆ ಕೇಸನ್ನ ಸಾಬೀತು ಮಾಡುವಂತ ಜವಾಬ್ದಾರಿ ಇರುತ್ತೆ. ಈ ಕೇಸ್ನಲ್ಲಿ ಕೆಲವೊಂದು ಸಂಶಯಗಳನ್ನ ಅವರು ಕೋರ್ಟ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಇವರು ಡಿಲೇ ಮಾಡಿದ್ರು, ಈಗ ದರ್ಶನ್ ಅರೆಸ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಯಾಕೆ ಅದನ್ನ ಮಹಜರ್ ಮಾಡಲಿಲ್ಲ, ಮತ್ತೆ ಆ ಜಾಗದ ಅಂದ್ರೆ ತನಿಖೆಯಲ್ಲಿ ಇರುವಂತ ಲೋಪದೋಷಗಳು ಮತ್ತೆ ಎಲ್ಲವನ್ನು ಕೂಡ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ದರ್ಶನ್ ವಿರುದ್ಧ ಇರುವಂತಹ ಸಾಕ್ಷಿಗಳೇನಿದೆ ಆ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ಸರಿಯಾದ ಇನ್ವೆಸ್ಟಿಗೇಷನ್ ಆಗಿದ್ರೆ ಪ್ಲಾಂಟ್ ಮಾಡಕ್ ಆಗ್ತಾ ಇರಲಿಲ್ಲ. ಇದು ಇನ್ವೆಸ್ಟಿಗೇಷನ್ ಸರಿ ಇಲ್ಲ ಅಂದ್ರೆ ಅದರ ಅರ್ಥ ಎಲ್ಲಾ ಸಾಕ್ಷ್ಯಾಧಾರ ಅಂದ್ರೆ ದರ್ಶನ್ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳನ್ನ ಪ್ಲಾಂಟ್ ಮಾಡೋ ಮೂಲಕ ದರ್ಶನ್ ಅನ್ನ ಫಿಕ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಬಿಂಬಿಸೋದಕ್ಕೆ ಇದನ್ನ ಮಾಡ್ತಾ ಇದ್ದಾರೆ. ಒಂದು ಸಲ ಸಾಕ್ಷ್ಯಾಧಾರಗಳನ್ನ ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ ಕನ್ವಿನ್ಸ್ ಆದ್ರೆ ಸಹಜವಾಗಿನೇ ಅದರ ಲಾಭ ದರ್ಶನ್ಗೆ ಆಗುತ್ತೆ. ಈಗ ಹಾಗಾಗಿ ಮೇಲ್ನೋಟಕ್ಕೇನೆ ಇದರಲ್ಲಿ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಸಮರ್ಪಕವಾಗಿಲ್ಲ, ಪೊಲೀಸ್ ಸಾಕ್ಷ್ಯ ಸಂಗ್ರಹ ಸರಿಯಾಗಿಲ್ಲ ಅಂತ ಹೇಳಿ ಕೋರ್ಟ್ಗೆ ಏನಾದ್ರು ಅನ್ಸಿದ್ರೆ ಸಹಜವಾಗಿನೇ ಕೋರ್ಟ್ಗೆ ಅದರ ಸಂಶಯದ ಲಾಭವನ್ನ ದರ್ಶನ್ ಕೊಡಬಹುದು. ಹೀಗಾಗಿ ಅದನ್ನ ಬಿಂಬಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಯಾವುದೇ ಒಂದು ಬಾಡಿ ಸಿಕ್ಕಾಗ ಇಮಿಡಿಯೇಟ್ ಆಗಿ ಮಹಜರಾಗಬೇಕು, ಇನ್ಕ್ವೆಸ್ಟ್ ಆಗಬೇಕು, ಪಂಚನಾಮ ಆಗಬೇಕು, ಅದು ಯಾವುದೂ ಆಗಿಲ್ಲ. 3 ದಿವಸಗಳ ನಂತರ ಈ ಒಂದು ಇನ್ಕ್ವೆಸ್ಟ್ ಆಗಿದೆ. ಜೊತೆಗೆ ದರ್ಶನ್ ಹೇಳಿಕೆ ತಕ್ಷಣನೇ ಅವರು ಮಹಜರ್ ಮಾಡಿಲ್ಲ, ಮತ್ತೆ ದರ್ಶನ್ ಏನೇನು ಉಲ್ಲೇಖ ಆಗಿದೆ ಸ್ಟೇಟ್ಮೆಂಟ್ ಅಲ್ಲಿ ಅದರ ರಿಕವರಿಯನ್ನ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ದರ್ಶನ್ ಹೇಳಿಕೆ ಆಧರಿಸಿ ಕೆಲವೊಂದು ರಿಕವರಿ ಮಾಡಿದ್ದಾರೆ ಅಂತ ಹೇಳಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಹೇಳಿಕೆ ಆದ ತಕ್ಷಣ ಯಾಕೆ ಅದನ್ನ ರಿಕವರಿ ಮಾಡಲಿಲ್ಲ ಅನ್ನೋದು ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ. ಜೊತೆಗೆ ಏನು 9ನೇ ತಾರೀಕಿನೇ ಇನ್ಸಿಡೆಂಟ್ ಆಗಿ 8ನೇ ತಾರೀಕು ಇನ್ಸಿಡೆಂಟ್ ಆಗಿ 9ನೇ ತಾರೀಕಿಗೆ ಪೊಲೀಸ್ ಆ ಸ್ಪಾಟ್ ನಲ್ಲಿ ಇದ್ರು ಕೂಡ ಅದನ್ನ 3 ದಿವಸ ವಿಳಂಬ ಮಾಡಿದ್ದೇಕೆ ಅಂದ್ರೆ ದರ್ಶನ್ ಹೇಳಿಕೆಯನ್ನ ಪಡೆದು ಅಂದ್ರೆ ಆ ಹೇಳಿಕೆಯ ಸತ್ಯ ಅಲ್ಲ, ಇವರು ಪೊಲೀಸರು ಸೃಷ್ಟಿ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ರಿಕವರಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ದರ್ಶನ್ದು ಪಾತ್ರ ಈ ಕೇಸ್ನಲ್ಲಿ ಏನೂ ಇಲ್ಲ, ಬದಲಾಗಿ ಅವರನ್ನ ಈ ಕೇಸ್ನಲ್ಲಿ ಅವ್ರ ವಿರುದ್ಧ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಾಗಿದೆ ಅಂತ ಕೋರ್ಟ್ಗೆ ಹೇಳಿ ಕೋರ್ಟ್ಗೆ ಕನ್ವಿನ್ಸ್ ಮಾಡಿ ಅದರ ಲಾಭವನ್ನ ದರ್ಶನ್ ಜಾಮೀನು ಮೂಲಕ ಪಡ್ಕೊಳ್ಳುವಂತ ಪ್ರಯತ್ನವನ್ನ ಇವತ್ತು ಏನು ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ. ರಮೇಶ್ ಥ್ಯಾಂಕ್ ಯು ರಮೇಶ್. ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಾನು ನಿಮ್ಮನ್ನ ನಂತರದಲ್ಲಿ ಸಂಪರ್ಕ ಮಾಡ್ತೀನಿ.